ಕುಂಭಮೇಳದಲ್ಲಿ ದಕ್ಷಿಣ ಭಾರತದ ಖಾದ್ಯಗಳು ಲಭ್ಯವಿವೆ. ಕರ್ನಾಟಕ ಮೂಲದ ಕಂಪನಿ ಸ್ಪೆಷಲ್ ಫುಡ್ ರೆಡಿ ಮಾಡ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಹಿಂದೂ ಸಾಗರವೇ ಮೇಳೈಸಿದೆ. ಸೆಕ್ಟರ್ 6ನಲ್ಲಿ ಶೆಫ್ ಟಾಕ್ ಕಂಪನಿ ಊಟದ ವ್ಯವಸ್ಥೆಯನ್ನ ಮಾಡಿದೆ. ಕನ್ನಡಿಗರಿಗೆ ಬೇಕಾದಂತಹ ಊಟದ ವ್ಯವಸ್ಥೆಯನ್ನ ಮಾಡಿದೆ ಶೆಫ್ ಟಾಕ್ ಕಂಪನಿ. ಕುಂಭಮೇಳದಲ್ಲಿ ಕನ್ನಡದ ಕಂಪನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನೋಡಿ, ನಾನೀಗ ಇದ್ದೀನಲ್ಲ, ಇದು ಶೆಫ್ ಟಾಕ್ ಕಂಪನಿಯ ಫುಡ್ ಕೌಂಟರ್. ಇಲ್ಲಿ ದಕ್ಷಿಣ ಭಾರತದ ಎಲ್ಲ ಖಾದ್ಯಗಳು ಕೂಡ ಸಿಗುತ್ತೆ. ಕರ್ನಾಟಕದಿಂದ ಬಂದಿರುವಂಥ ಈ ಕಂಪನಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಯಾರೇ ಕನ್ನಡಿಗರು ಯಾತ್ರಿಗಳು ಬರೋದಾದ್ರೂ ಕೂಡ ಅವರಿಗೆ ದಕ್ಷಿಣ ಭಾರತದ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಮಾತಾಡ್ಸೋಣ, ಎಷ್ಟು ದಿನ ಆಯ್ತು, ಎಷ್ಟು ದಿನದವರೆಗೂ ಇರ್ತಾರೆ, ಏನೇನು ಖಾದ್ಯಗಳು ಸಿಗುತ್ತೆ, ಇದೆಲ್ಲದ್ರ ಕುರಿತಾಗಿ ಅವರನ್ನೇ ಮಾತಾಡ್ಸೋಣ. ಹೇಳಿ, ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಉಡುಪಿಯಿಂದ ಬಂದಿದ್ದೀರಿ. ರಾತ್ರಿ ಹಗಲು ಊಟ ಸಿಗುತ್ತೆ? ರಾತ್ರಿ ಹಗಲು ಸಿಗುತ್ತೆ ಸರ್. ಏನೇನು ಊಟ ಕೊಡ್ತೀರಿ? ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ಇಡ್ಲಿ, ವಡ, ಸಾಂಬಾರ್, ದೋಸೆ, ಊಟ ಎಲ್ಲ ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ನೋಡಿ, ಪ್ರಯಾಗ್ರಾಜದ ಮಹಾಕುಂಭದಲ್ಲಿ ಒಂದು ಹೆಜ್ಜೆ ಇಡಬೇಕು ಅಂದ್ರೂ ಕೂಡ ಅದು ಒಂದು ಭಾಗ್ಯ ನಮ್ಮದು. ಅಂಥದ್ರಲ್ಲಿ ತಮಗಿಷ್ಟು ಜನರಿಗೆ ಇಲ್ಲಿ ಬರುವಂಥ ಭಕ್ತರಿಗೆ, ಸಾಧು ಸಂತರಿಗೆ, ಇಲ್ಲಿ ಬರುವಂಥ ಸನಾತನಿಗಳಿಗೆ ಊಟ ಹಾಕುವಂಥ ಅವಕಾಶ ಸಿಕ್ಕಿದೆ. ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಇದೆ. ಇದಕ್ಕೋಸ್ಕರ ನಾವು ಎಲ್ಲ ಸ್ಟಾಫಿಗೆ ಹೇಳೋದಕ್ಕೂ ಎಲ್ಲರೂ ಒಂದೇ ಸಲ ಎದ್ದು ಬಂದಿದ್ರು. ಅದೇ ಒಂದು ನಮ್ಗೆ ತುಂಬ ಖುಷಿ. ತಮ್ಮೆಲ್ಲರ ಭಾಗ್ಯ ಇಲ್ಲಿ ಬಂದು ಕೆಲಸ ಮಾಡೋದು ತುಂಬ ಭಾಗ್ಯ. ನಾವು ಪುಣ್ಯವಂತರು. ನಾವು ಕರ್ನಾಟಕ ಮೂಲದ ಕಂಪನಿ ಇವತ್ತು ಪ್ರಯಾಗ್ರಾಜ್ನಲ್ಲಿ ಬಂದು ಈ ಪುಣ್ಯ ನೆಲದಲ್ಲಿ ಎಲ್ರಿಗೆ ಅನ್ನದಾನ ಮಾಡುವಂಥ ಅವಕಾಶ ಸಿಕ್ಕಿದೆ. ತಮಗೆ ಏನು ಹೇಳ್ತೀರಿ? ಒಂದು ಪುಣ್ಯದ ಕೆಲಸ. ತುಂಬ ಖುಷಿ ಆಗ್ತಾ ಇದೆ. ಇಂಥ ಒಂದು ಸ್ಥಾನದಲ್ಲಿ ನಮಗೆ ಚಾನ್ಸ್ ಸಿಕ್ಕಿದೆ ಶೆಫ್ ಟಾಕಿಗೆ. ಅದನ್ನು ಒಳ್ಳೆ ಮಾಡಿಕೊಡ್ಬೇಕಂತ ನಾವು ಎಲ್ಲ ಉಡುಪಿಯಿಂದನೇ ಟೀಮ್ ತೊಗೊಂಡು ಬಂದಿದ್ದೇವೆ. ಸ್ಪೆಷಲಿ ಸೌತ್ ಇಂಡಿಯನ್ ಮೀಲ್ಸ್ ಇಲ್ಲೇ ಜಾಸ್ತಿ ಕೊಡ್ತಾ ಇದ್ದೇವೆ. ಇಡ್ಲಿ, ಸಾಂಬಾರು, ಮೆದುವಡ, ಮಸಾಲ ದೋಸೆ ಮತ್ತು ಸೌತ್ ಇಂಡಿಯನ್ ಮೀಲ್ಸು, ಬೇರೆ ಬೇರೆ ರೀತಿಯಾದ ಸ್ನ್ಯಾಕ್ಸ್ ಎಲ್ಲ ಸೌತ್ ಇಂಡಿಯನ್ ಕೊಡ್ತಾ ಇದ್ದೇವೆ. ಕರ್ನಾಟಕದಿಂದ ಬರುವಂಥ ಯಾರು ಸೌತ್ ಇಂಡಿಯನ್ ಇದರಿಂದ ಬರ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಊಟ ಸಿಗಬೇಕನ್ನೋದೇ ನಮ್ಮ ಕಾನ್ಸೆಪ್ಟು. ಸೆಕ್ಟರ್ 6ಅಲ್ಲಿ NCCV ಕಾಂಪೌಂಡ್ ಬದಿಯಲ್ಲಿ ನಮ್ಮ ಈ ಫುಡ್ ಕೌಂಟ್ ಇದೆ. ಎಷ್ಟೋ ಜನರು ಸೌತ್ ಇಂಡಿಯನ್ ಫುಡ್ ಇಲ್ಲಿ ಸಿಗೋದಿಲ್ಲ ಅಂತಿದ್ದಾರೆ. 100% ನೀವು ಇಲ್ಲಿ ಬಂದರೆ ಒಳ್ಳೆ ರುಚಿಕರ ಆದಂಥ ಮನೆ ಊಟ ಥರ ಸೌತ್ ಇಂಡಿಯನ್ ಫುಡ್ ಇಲ್ಲಿ ಸಿಗ್ತದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರಯಾಗ್ರಾಜ್ನಿಂದ ನಾನು ರಂಜಿತ್. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಕಳೆಗಟ್ಟಿದ ವೈಭವ. ಸಾವಿರಾರು ಭಕ್ತಾದಿಗಳಿಂದ ಸಂಗಮದಲ್ಲಿ ಪವಿತ್ರ ಸ್ನಾನ. ಸಂಗಮದಲ್ಲಿ ಗಂಗಾ ದೀಪವನ್ನ ಹರಿಬಿಟ್ಟು ವಿಶೇಷ ಪೂಜೆ. ಸಂಕಲ್ಪ ಈಡೇರಿಕೆಗೆ ಸಾವಿರಾರು ಭಕ್ತರು ಮಹಾಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. 12 ವರ್ಷಗಳಿಗೊಮ್ಮೆ ನಡೆಯುವಂತಹ ವಿಶೇಷ ಕುಂಭಮೇಳ, ಮಹಾಕುಂಭ ಇದು. ತಮ್ಮ ಸಂಕಲ್ಪಗಳ ಈಡೇರಿಕೆಗೆ ಸಾವಿರಾರು ಭಕ್ತರು ಮಹಾಪೂಜೆ ಸಲ್ಲಿಸ್ತಾ ಇದ್ದಾರೆ. ಮಹಾಕುಂಭಮೇಳದ ಆ ವೈಭವ ಹೇಗಿದೆ ಅಂತ ಹೇಳಿದ್ರೆ, ದೇಶ ವಿದೇಶದ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಂಗಮಕ್ಕೆ ಬಂದು ಸ್ನಾನ ಮಾಡ್ತಾರೆ. ನೋಡಿ, ನಾನೀಗ ನಿಂತಿರುವಂಥ ಜಾಗ ಸಂಗಮದ ತಟದಲ್ಲಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿದೆ ವಿಶೇಷವಾದಂಥ ಈ ಗಂಗಾದೀಪ. ಈ ಗಂಗಾದೀಪದಲ್ಲಿ ಒಂದು ಚಿಕ್ಕದಾದ ಹಣತೆ ಇದೆ, ಜೊತೆಗೆ ಹೂ ಇದೆ. ಈ ಗಂಗಾದೀಪವನ್ನು ಸಂಗಮಕ್ಕೆ ಬಂದು ಇಲ್ಲಿ ಸ್ನಾನ ಮಾಡುವಂಥ ಭಕ್ತರು ಗಂಗಾದೀಪವನ್ನು ಈ ನದಿಗೆ ಬಿಟ್ಟದೆ ಆದರೆ, ಸಂಗಮಕ್ಕೆ ಬಿಟ್ಟದೆ ಆದರೆ ತಮ್ಮ ಎಲ್ಲ ಪಾಪ ಕರ್ಮಗಳು ಮತ್ತು ನಾವೇನು ಅಂದ್ಕೊಂಡಿದ್ದೀವಿ ಆ ಸಂಕಲ್ಪ ಈಡೇರುತ್ತೆ ಅನ್ನುವ ವಿಚಾರ ಇದೆ. ಇಲ್ಲೊಬ್ಬರು ತಾಯಿ ಇದ್ದಾರೆ. ಆ ತಾಯಿ ಈ ಗಂಗಾದೀಪಕ್ಕೆ ಬೆಂಕಿ ಹಚ್ತಾರೆ, ಅಂದರೆ ಹಣತೆಯನ್ನು ಹಚ್ಚುತ್ತಾರೆ. ಹಚ್ಚಿ ಆ ನಂತರ ಇದು ನೋಡ್ಬೋದು ನೀವು, ಇದು ದೋಣಿಯನ್ನು ಸಂಗಮಕ್ಕೆ ಬಿಟ್ಟರೆ ನಮ್ಮೆಲ್ಲ ಸಂಕಲ್ಪಗಳು ಕೂಡ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಸಂಗಮಕ್ಕೆ ನಾನೀಗ ದೋಣಿಯನ್ನು ಬಿಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ರಿಪಬ್ಲಿಕ್ ಕನ್ನಡ ಈ ಮಹಾ ಕುಂಭಮೇಳದ ವೈಭವವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪಾವಿತ್ರ್ಯವಾದಂಥ ಸ್ನಾನ ಒಂದು ಕಡೆಯಲ್ಲಾದರೆ, ಈ ಸಂಗಮದಲ್ಲಿ ಬಿಡುವಂಥ ದೋಣಿ ಇದೆಯಲ್ಲ, ನಾವು ಸಂಕಲ್ಪ ಮಾಡಿಕೊಂಡು ಬಿಟ್ಟರೆ ಈ ಗಂಗಾ ಮಾತೆ ಹರಿಸ್ತಾಳೆ ಅನ್ನುವ ಒಂದು ವಿಚಾರ ಇದೆ. ನೋಡಿ, ಆ ದೋಣಿಯಲ್ಲಿ ದೀಪ ಇದೆ, ಹೂ ಇದೆ, ಗಂಗಾ ಮಾತೆಗೆ ನೀಡುವಂಥ ದೀಪ ಇದು. ಸಂಗಮದಲ್ಲಿ ವಿಶೇಷವಾದಂಥ ಪುಣ್ಯ ಸ್ನಾನದ ಜೊತೆಗೆ ದೋಣಿಯನ್ನು ಬಿಡ್ತಾರೆ. ಅದು ಇಲ್ಲಿ ವಿಶೇಷ. ಬರುವಂಥ ಎಲ್ಲ ಭಕ್ತರು ಕೂಡ ಹಾಲು ಮತ್ತು ದೋಣಿಯನ್ನು ಈ ಸಂಗಮದಲ್ಲಿ ತೇಲಿ ಬಿಡ್ತಾರೆ. ನಮ್ಮೆಲ್ಲ ಸಂಕಲ್ಪಗಳು ಈಡೇರುತ್ತೆ ಅನ್ನೋ ವಿಚಾರ ಇದೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ವೈಶಿಷ್ಟ್ಯಗಳನ್ನು, ವಿಶೇಷತೆಗಳನ್ನು, ಪೌರಾಣಿಕ ಹಿನ್ನೆಲೆಯನ್ನು, ಕನ್ನಡಿಗರ ವಿಚಾರಗಳನ್ನು, ಇದೆಲ್ಲವನ್ನು ಕೂಡ 2000 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಕುಂಭಮೇಳದ ವಿಷಯವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾರ್, ಪ್ರಯಾಗರಾಜ್ನಿಂದ ಕುಂಭಮೇಳಕ್ಕಾಗಿ.
ಮಹಾಕುಂಭಮೇಳದಲ್ಲಿ ದಕ್ಷಿಣ ಭಾರತದ ಖಾದ್ಯಗಳು ಲಭ್ಯವಿವೆ. ಕರ್ನಾಟಕ ಮೂಲದ ಕಂಪನಿ ಸ್ಪೆಷಲ್ ಫುಡ್ ರೆಡಿ ಮಾಡ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಹಿಂದೂ ಸಾಗರವೇ ಮೇಳೈಸಿದೆ. ಸೆಕ್ಟರ್ 6ನಲ್ಲಿ ಶೆಫ್ ಟಾಕ್ ಕಂಪನಿ ಊಟದ ವ್ಯವಸ್ಥೆಯನ್ನ ಮಾಡಿದೆ. ಕನ್ನಡಿಗರಿಗೆ ಬೇಕಾದಂತಹ ಊಟದ ವ್ಯವಸ್ಥೆಯನ್ನ ಮಾಡಿದೆ ಶೆಫ್ ಟಾಕ್ ಕಂಪನಿ. ಕುಂಭಮೇಳದಲ್ಲಿ ಕನ್ನಡದ ಕಂಪನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನೋಡಿ, ನಾನೀಗ ಇದ್ದೀನಲ್ಲ, ಇದು ಚೆಫ್ ಟಾಕ್ ಕಂಪನಿಯ ಫುಡ್ ಕೌಂಟರ್. ಇಲ್ಲಿ ದಕ್ಷಿಣ ಭಾರತದ ಎಲ್ಲಾ ಖಾದ್ಯಗಳು ಕೂಡ ಸಿಗುತ್ತೆ. ಕರ್ನಾಟಕದಿಂದ ಬಂದಿರುವಂತ ಈ ಕಂಪನಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಯಾರೇ ಕನ್ನಡಿಗರು ಯಾತ್ರಿಗಳು ಬರೋದಾದ್ರೂ ಕೂಡ ಅವರಿಗೆ ದಕ್ಷಿಣ ಭಾರತದ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಮಾತಾಡ್ಸೋಣ, ಎಷ್ಟು ದಿನ ಆಯ್ತು, ಎಷ್ಟು ದಿನದವರೆಗೂ ಇರ್ತಾರೆ, ಏನೇನ್ ಖಾದ್ಯಗಳು ಸಿಗುತ್ತೆ, ಇದೆಲ್ಲದ್ರ ಕುರಿತಾಗಿ ಅವರನ್ನೇ ಮಾತಾಡ್ಸೋಣ. ಹೇಳಿ, ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಉಡುಪಿಯಿಂದ ಬಂದಿದ್ದೀರಿ. ರಾತ್ರಿ ಹಗಲು ಊಟ ಸಿಗುತ್ತೆ? ರಾತ್ರಿ ಹಗಲು ಸಿಗುತ್ತೆ ಸರ್. ಏನೇನು ಊಟ ಕೊಡ್ತೀರಿ? ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ಇಡ್ಲಿ, ವಡ, ಸಾಂಬಾರ್, ದೋಸೆ, ಊಟ ಎಲ್ಲ ಸೌತ್ ಇಂಡಿಯನ್ ಎಲ್ಲ ಐಟಮ್ ಇದೆ. ನೋಡಿ, ಪ್ರಯಾಗರಾಜದ ಮಹಾಕುಂಭದಲ್ಲಿ ಒಂದು ಹೆಜ್ಜೆ ಇಡಬೇಕು ಅಂದ್ರೂ ಕೂಡ ಅದು ಒಂದು ಭಾಗ್ಯ ನಮ್ಮದು. ಅಂಥದ್ರಲ್ಲಿ ತಮ್ಗಿಷ್ಟು ಜನರಿಗೆ ಇಲ್ಲಿ ಬರುವಂತ ಭಕ್ತರಿಗೆ, ಸಾಧು ಸಂತರಿಗೆ, ಇಲ್ಲಿ ಬರುವಂತ ಸನಾತನಿಗಳಿಗೆ ಊಟ ಹಾಕುವಂತ ಅವಕಾಶ ಸಿಕ್ಕಿದೆ. ಎಷ್ಟು ಖುಷಿ ಇದೆ ತಮ್ಗೆ? ತುಂಬ ಖುಷಿ ಇದೆ. ಇದಕ್ಕೋಸ್ಕರ ನಾವು ಎಲ್ಲ ಸ್ಟಾಫಿಗೆ ಹೇಳೋದಕ್ಕೂ ಎಲ್ಲರೂ ಒಂದೇ ಸಲ ಎದ್ದು ಬಂದಿದ್ರು. ಅದೇ ಒಂದು ನಮ್ಗೆ ತುಂಬ ಖುಷಿ. ತಮ್ಮೆಲ್ಲರ ಭಾಗ್ಯ ಇಲ್ಲಿ ಬಂದು ಕೆಲಸ ಮಾಡೋದು ತುಂಬ ಭಾಗ್ಯ. ನಾವು ಪುಣ್ಯವಂತರು. ನಾವು ಕರ್ನಾಟಕ ಮೂಲದ ಕಂಪನಿ ಇವತ್ತು ಪ್ರಯಾಗ್ರಾಜ್ನಲ್ಲಿ ಬಂದು ಈ ಪುಣ್ಯ ನೆಲದಲ್ಲಿ ಎಲ್ರಿಗೆ ಅನ್ನದಾನ ಮಾಡುವಂತ ಅವಕಾಶ ಸಿಕ್ಕಿದೆ. ತಮಗೆ ಏನ್ ಹೇಳ್ತೀರಿ? ಒಂದು ಪುಣ್ಯದ ಕೆಲಸ. ತುಂಬ ಖುಷಿ ಆಗ್ತಾ ಇದೆ. ಇಂಥ ಒಂದು ಸ್ಥಾನದಲ್ಲಿ ನಮಗೆ ಚಾನ್ಸ್ ಸಿಕ್ಕಿದೆ ಶೆಫ್ ಟಾಕಿಗೆ. ಅದನ್ನು ಒಳ್ಳೆ ಮಾಡಿಕೊಡ್ಬೇಕಂತ ನಾವು ಎಲ್ಲ ಉಡುಪಿಯಿಂದನೇ ಟೀಮ್ ತಗೊಂಡು ಬಂದಿದ್ದೇವೆ. ಸ್ಪೆಷಲಿ ಸೌತ್ ಇಂಡಿಯನ್ ಮೀಲ್ಸ್ ಇಲ್ಲೇ ಜಾಸ್ತಿ ಕೊಡ್ತಾ ಇದ್ದೇವೆ. ಇಡ್ಲಿ, ಸಾಂಬಾರು, ಮೆದುವಡ, ಮಸಾಲ ದೋಸೆ ಮತ್ತು ಸೌತ್ ಇಂಡಿಯನ್ ಮೀಲ್ಸು, ಬೇರೆ ಬೇರೆ ರೀತಿಯಾದ ಸ್ನ್ಯಾಕ್ಸ್ ಎಲ್ಲ ಸೌತ್ ಇಂಡಿಯನ್ ಕೊಡ್ತಾ ಇದ್ದೇವೆ. ಕರ್ನಾಟಕದಿಂದ ಬರುವಂಥ ಯಾರು ಸೌತ್ ಇಂಡಿಯನ್ ಇದರಿಂದ ಬರ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಊಟ ಸಿಗಬೇಕನ್ನೋದೇ ನಮ್ಮ ಕಾನ್ಸೆಪ್ಟು. ಸೆಕ್ಟರ್ 6ಅಲ್ಲಿ NCCV ಕಾಂಪೌಂಡ್ ಬದಿಯಲ್ಲಿ ನಮ್ಮ ಈ ಫುಡ್ ಕೌಂಟ್ ಇದೆ. ಎಷ್ಟೋ ಜನರು ಸೌತ್ ಇಂಡಿಯನ್ ಫುಡ್ ಇಲ್ಲಿ ಸಿಗೋದಿಲ್ಲ ಅಂತಿದ್ದಾರೆ. 100% ನೀವು ಇಲ್ಲಿ ಬಂದರೆ ಒಳ್ಳೆ ರುಚಿಕರ ಆದಂಥ ಮನೆ ಊಟ ಥರ ಸೌತ್ ಇಂಡಿಯನ್ ಫುಡ್ ಇಲ್ಲಿ ಸಿಗ್ತದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರಯಾಗ್ರಾಜ್ನಿಂದ ನಾನು ರಂಜಿತ್. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಕಳೆಗಟ್ಟಿದ ವೈಭವ. ಸಾವಿರಾರು ಭಕ್ತಾದಿಗಳಿಂದ ಸಂಗಮದಲ್ಲಿ ಪವಿತ್ರ ಸ್ನಾನ. ಸಂಗಮದಲ್ಲಿ ಗಂಗಾ ದೀಪವನ್ನ ಹರಿಬಿಟ್ಟು ವಿಶೇಷ ಪೂಜೆ. ಸಂಕಲ್ಪ ಈಡೇರಿಕೆಗೆ ಸಾವಿರಾರು ಭಕ್ತರು ಮಹಾಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. 12 ವರ್ಷಗಳಿಗೊಮ್ಮೆ ನಡೆಯುವಂತಹ ವಿಶೇಷ ಕುಂಭಮೇಳ